ಅಯ್ಯೋ ಏನು ಎಷ್ಟೋ ಜನ ಕೋಟ್ಯಾಂತರ ಜನ ಇದ್ದಾರೆ, ನಾವು ಒಬ್ಬರು ಅಂದ್ಕೊಂಡು ಸಾಧಾರಣವಾಗಿ ಸಾಮಾನ್ಯವಾಗಿ ನಾವು ಜೀವನವನ್ನು ಸಾಗಿಸ್ತಾ ಇದ್ದೀವಿ ಹೊರತು ಆ ಜೀವನದ ಒಂದು ಉದ್ದೇಶ ಏನು? ಯಾವ ಮನುಷ್ಯನ ಅಸ್ಥಿಯು ಎಷ್ಟು ವರ್ಷಗಳ ಕಾಲ ಗಂಗೆಯಲ್ಲಿ ಇರುತ್ತದೆಯೋ ಅಷ್ಟು ವರ್ಷಗಳ ಕಾಲ ಅವನು ಮುಂಡನ ಮಾಡಿಸ್ಕೊಳ್ಳೇಬೇಕು. ಬರೀ ಸ್ನಾನಕ್ಕೆಲ್ಲ ಹೋದರೆ ಪ್ರಯೋಜನವಿಲ್ಲ, ಬರೀ ಸ್ನಾನ ಮಾಡಿದ ಫಲ ಅಷ್ಟೇ. ಅವೆಲ್ಲ ಪಿತೃಕ್ಷೇತ್ರಗಳು. ಯಾವಾಗ ಹೋದ್ರೂ ಸಹ ಇಷ್ಟೇ ಕೊಟ್ಟರೆ ದುಡ್ಡು ಮಾಡಿಸ್ತೀವಿ ಅನ್ನೋದು ನಮ್ಮ ಇದರಲ್ಲೇ ಇಲ್ಲ. ಇಷ್ಟಾಗುತ್ತೆ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕೊಡಿ ಮಾಡಿಸ್ತೀವಿ ಅಂತ ಹೇಳಿದ್ರೆ ಹೊರತು ಯಾರನ್ನೂ ಹಿಂಸೆ ಮಾಡಿ ನಾವು ಇಷ್ಟು ತೊಗೊಂಡು ಕೊಟ್ರೇ ಮಾಡಿಸೋದು, ಮಾಡಿಸಲ್ಲ ಅನ್ನೋದು 99 ಭಾಗ ಇಲ್ಲ. ಗುರುಗಳೇ, ಈಗ ಅದೇ ಧರ್ಮ ದೋಷಗಳಾಗುತ್ತೆ, ಕರ್ಮ ದೋಷಗಳಾಗುತ್ತೆ ಅಂದರೆ ಅದೇ ದ್ರವ್ಯ ದೋಷ ಇರ್ಬೋದು, ಅದೇ ಕ್ರಿಯಾ ದೋಷ ಇರ್ಬೋದು, ಅದು ಕಾರ್ಯ ಮಾಡಬೇಕಾದಾಗ ಆ ರೀತಿ ದೋಷದಿಂದ ಮಕ್ಕಳು ಆ ರೀತಿ ಜನಿಸ್ತಾರೆ ಹ್ಯಾಂಡಿಕ್ಯಾಪ್ಟ್ ಆಗಿ ಅಂತ. ಇನ್ನು ಮುಂದೆ ಅವ್ರ ವಂಶದಲ್ಲಿ ಆ ರೀತಿ ಮಕ್ಕಳು ಜನಿಸಬಾರ್ದು ಅಂದರೆ ಆ ದೋಷ ಪರಿಹಾರ ಯಾವ ರೀತಿ ಮಾಡ್ಕೋಬೇಕು ಅಂತ ಕೆಲ ಏನು ಅಂದರೆ ದೋಷ ಇಲ್ಲಿ ಪಾರಿ ಮಾಡಬೇಕು, ಇಲ್ಲಿ ಮಾಡಿಕೊಂಡ್ರೆ ಒಳ್ಳೇದು ಗುರುಗಳೇ. ಹಾಗೆ ನಾರಾಯಣ ಬಲಿ ಅಂತ ಹೇಳಿದ್ದಾರೆ. ನಾರಾಯಣ ಬಲಿನಲ್ಲಿ ಮೋಕ್ಷ ನಾರಾಯಣ ಬಲಿ ಅಂತ ಹೇಳಿದರು, ಅಥವಾ ಪ್ರೇತ ನಾರಾಯಣ ಬಲಿ. ನಾರಾಯಣ ಬಲಿಯಲ್ಲಿ ಬೇರೆ ಬೇರೆ ಥರ ಇದೆ. ಬ್ರಹ್ಮಚಾರಿ ನಾರಾಯಣ ಬಲಿ, ಬ್ರಹ್ಮಚಾರಿಗಳು ಹೋದ್ರೆ ನಾರಾಯಣ ಬಲಿ ಮಾಡ್ತಾರೆ. ದುರ್ಮೃತಿ ನಾರಾಯಣ ಬಲಿ, ದುರ್ಮೃತಿ ಆಗಿ ಆಕ್ಸಿಡೆಂಟಲ್ಲಿ ಹೋಗೋದು, ನೀರಲ್ಲಿ ಹೋಗೋದು, ಯಾರಾಯಿತು ಒಂದು ಈಗೇನಾದರೂ ಒಂದು ದುರ್ಮೃತರಾದಾಗ ಮಾಡುವಂಥ ಬಲಿಗೆ ನಾರಾಯಣ ಬಲಿ ಅಂತ ಹೇಳ್ತಾರೆ, ದುರ್ಮೃತಿ ನಾರಾಯಣ ಬಲಿ ಅಂತ. ಆಮೇಲೆ ಪ್ರೇತ ನಾರಾಯಣ ಬಲಿ ಅಥವಾ ಮೋಕ್ಷ ನಾರಾಯಣ ಬಲಿ ಅಂತ ಕರೀತಾರೆ. ಅಂದರೆ ಯಾರೋ ಹೋಗಿರ್ತಾರೆ, ಸಂಸ್ಕಾರಗಳಾಗಿರಲ್ಲ, ನಮಗೆ ಗೊತ್ತಿರಲ್ಲ, ಯಾವುದೋ ಕಾಲದಲ್ಲಿ ನಮ್ಮ ತಾತನ ಕಾಲದಲ್ಲೋ ಯಾವುದೋ ಕಾಲದಲ್ಲಿ ಹೊರಟೋಗಿರ್ತಾರೆ, ಅದು ನಮಗೆ ಗೊತ್ತಿರಲ್ಲ. ಆ ಒಂದು ಪರಿಣಾಮ ಏನಾಗುತ್ತೆ ಅಂದರೆ ಮನೆಯಲ್ಲಿ ನೀವು ಹೇಳಿದಾಗೆ ಅಂಗವೈಕಲ್ಯ, ಮನೋವೈಕಲ್ಯ, ಮಂದಬುದ್ಧಿ, ಆಮೇಲೆ ಬೇರೆ ಬೇರೆ ಥರ ನಾನಾ ಕಾರಣಗಳಿಂದ, ಆಮೇಲೆ ಏನೋ ಒಂದು ಮಾಡಿರೋ ಕೆಲಸಗಳು ಕೈ ಎತ್ತೋದಿಲ್ಲ, ಮನೆಯಲ್ಲಿ ಶುಭ ಕಾರ್ಯಗಳೇ ಆಗದೆ ಇರೋದು, ನಾನಾ ವಿಧವಾದಂಥ ಒಂದು ಕ್ಲೇಶಗಳು ನಮಗೆ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಏನಾಗುತ್ತೆ ಅಂದರೆ ನಮಗೆ ಗೊತ್ತಿಲ್ಲದೆ ಇದ್ದರೆ ಈ ಥರ ಆಗಿರ್ಬೋದು ಅನ್ನೋ ಅನುಮಾನ ಇದ್ದರೆ ಗೋಕರ್ಣ ಕ್ಷೇತ್ರಕ್ಕೋ ಅಥವಾ ಶ್ರೀರಂಗಪಟ್ಟಣಕ್ಕೂ ಹೋಗಿ ನಾರಾಯಣ ಬಲಿ ಕಾರ್ಯವನ್ನು, ಅಜ್ಞಾತ ಪ್ರೇತ ಗೊತ್ತಿಲ್ಲದೆ ಇರೋ ಯಾರೋ ವ್ಯಕ್ತಿ, ಗೊತ್ತಿದ್ರೆ ಓಕೆ ಅಂಥವ್ರ ಹೆಸರು ಗೋತ್ರ ಹೇಳಿ ನಾರಾಯಣ ಬಲಿಯನ್ನು ಮಾಡಿದ್ರೆ ಆ ದೋಷ ಪರಿಹಾರ ಮಾಡಿಕೊಂಡ್ರೆ, ಅಂದರೆ ಸೂಕ್ತವಾಗಿ ಪುರೋಹಿತ ಹಿಡಿದು ಮಾಡಿಸ್ಬೇಕು. ಯಾರ್ಯಾರು ಮಾಡಿಸಿದ್ರೆ ಪ್ರಯೋಜನ ಇಲ್ಲ. ಅಂಥವ್ರನ್ನ ನೀವು ಹಿಡಿದು ಮಾಡಿಸಿದ್ರೆ ಖಂಡಿತ ಆ ದೋಷದಿಂದ ಮುಕ್ತರಾಗಿ ನಿಮಗೆ ಮುಂದೆಗೆ ವಂಶಕ್ಕೆ ಅಭ್ಯುದಯವಾಗುತ್ತೆ. ಏನಪ್ಪ ಮೋಕ್ಷ ಗೊತ್ತಾಯ್ತಾ? ಈಗ ಅದು ಮಾಡಿಕೊಂಡ್ರೆ ಪರಿಹಾರವಾಗುತ್ತೆ, ನಿಮಗೆ ಎಲ್ಲ ರೀತಿ ಅದರಿಂದ ಒಳ್ಳೇದಾಗುತ್ತೆ. ಗುರುಗಳೇ, ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಅಂತ ಅನ್ಸುತ್ತೆ. ಈಗ ಯಾರೆಷ್ಟೋ ಜನ ಮಕ್ಕಳಿದ್ರೆ, ಅಂದರೆ ಒಂದು ಮಕ್ಕಳಿಗಿಂತ ಹೆಚ್ಚಾಗಿ ಗಂಡು ಮಕ್ಕಳಿದ್ರೆ, ಯಾರೋ ಒಬ್ಬ ಒಂದು ಪ್ರಾಯದಲ್ಲಿ ಒಂದು ಮಾಡ್ತಾನೆ ಅನ್ನೋ ರೀತಿ ಮಾಡಿದ್ರೆ ಇದು ಬಹಳ ತೃಪ್ತಿ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಆ್ಯಕ್ಚುಲಿಗೆ ಅದ್ರ ಬಗ್ಗೆ ನೀವೇನು ತಾವು ತಿಳಿಸ್ಕೊಡ್ಬೇಕಾಗಿ ಇದು ಮಾಡ್ತಾರೆ ನೋಡಿ. ಪ್ರಯಾಗ ಕ್ಷೇತ್ರಕ್ಕೆ ಭಾಸ್ಕರ ಕ್ಷೇತ್ರ ಅಂತ ಹೆಸರು, ತ್ರಿವೇಣಿ ಸಂಗಮ. ಅಲ್ಲಿ ಹೋದರೆ ತಂದೆ ಇರೋರು ಸಹ ತಲೆ ಕೂದಲು ತೆಗೆಸ್ಬೇಕು. ಮುಂಡನ ಅನ್ನೋದು ಕಂಪಲ್ಸರಿ. ಅಲ್ಲಿ ಕ್ಷೇತ್ರಕ್ಕೆ ಹೋದರೆ ಹೆಂಗಸರು ಗಂಡ ದಂಪತಿಗಳು ಮೊದಲನೇ ಸಲ ವೈತರಣಿ ದಾನ ಅಂತ, ಇದು ಏನಪ್ಪ ವೇಣಿ ದಾನ ಮಾಡ್ತಾರೆ. ಎರಡನೇ ಸಲ ಏನು ಮಾಡಬೇಕಾಗಿಲ್ಲ. ಅದೇ ಗಂಡಸರು ಹೋದ್ರು ಅಂತ ಇಟ್ಕೊಳ್ಳಿ, 15 ದಿವಸ ಗ್ಯಾಪ್ ಬಿಟ್ಕೊಂಡು ಹೋದ್ರು ಇನ್ನೊಂದ್ಸಲ ಶ್ರಾದ್ದವನ್ನು ಮಾಡಬೇಕು, ಇನ್ನೊಂದ್ಸಲ ವಪನವನ್ನು ಮಾಡಿಸ್ಬೇಕು. ಅಲ್ಲಿ ವಪನ ಅನ್ನೋದು ಕಂಪಲ್ಸರಿ. ಇಲ್ಲಿ ಭಾಸ್ಕರ ಕ್ಷೇತ್ರ, ನೀವು ಗಂಗಾ ಕ್ಷೇತ್ರಕ್ಕೆ ಹೋದ್ರೂ ವಪನ ಮಾಡಿಸ್ಕೋಬೇಕು. ಆದರೆ ಅಲ್ಲಿ ಇಷ್ಟು ದಿನ ಕಾಲಾವಕಾಶ ಅಂತಿದೆ, ಇಲ್ಲಿ ಬರೀ 15 ದಿವಸ ಕಾಲಾವಕಾಶ ಇಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿ. ಶ್ರಾದ್ದ ಮಾಡಿದ್ರೆ ಮಾತ್ರ ಅಲ್ಲಿ ಹೋದ್ಮೇಲೆ ತಂದೆ ಇಲ್ಲದೆ ಇರೋ ಶ್ರಾದ್ದ ಮಾಡಲೇಬೇಕು, ಮುಂಡನ ಮಾಡಿಸ್ಕೊಳ್ಳೇಬೇಕು. ಬರೀ ಸ್ನಾನಕ್ಕೆಲ್ಲ ಹೋದರೆ ಪ್ರಯೋಜನವಿಲ್ಲ, ಬರೀ ಸ್ನಾನ ಮಾಡಿದ ಫಲ ಅಷ್ಟೇ. ಅವೆಲ್ಲ ಪಿತೃಕ್ಷೇತ್ರಗಳು. ಯಾವಾಗ ಹೋದ್ರೂ ಸಹ ಅಲ್ಲಿ ಮಹಾಸಂಕಲ್ಪವನ್ನು ಮಾಡಿ ವೇಣಿದಾನವನ್ನು ಮಾಡಿಲ್ಲ ಅಂದರೆ
ಕರ್ತೃರಾದವರು ವಪನವನ್ನು ಮಾಡಿಸ್ಕೊಂಡು ಶ್ರಾದ್ದಗಳು ಶ್ರಾದ್ದವನ್ನು ದರ್ಬೇನಲ್ಲೇ ಶಟಕ ಶ್ರಾದ್ದವನ್ನಾದರೂ ಸಹ ಅಲ್ಲೇ ಮರಳ ಮೇಲೆ ನದಿ ತೀರದಲ್ಲೇ ಮಾಡಬೇಕು. ಮಾಡಿ ಆಮೇಲೆ ನೀವು ಯಥಾಶಕ್ತಿಯಲ್ಲಿ ಒಂದಷ್ಟು ಜನ ವೈದಿಕರಿಗೆ ಬ್ರಾಹ್ಮಣ ಭೋಜನ ವ್ಯವಸ್ಥೆ ಮಾಡಬಹುದು. ಮಾಡೋದ್ರಿಂದ ವಿಶೇಷವಾದ ಫಲ. ಅದು ಅಣ್ಣ ತಮ್ಮಂದರಲ್ಲಿ ಎಲ್ಲರೂ ಹೋಗಿ ಮಾಡಬೇಕು ಅಂತ ಯಾರು ಹೋದರೆ ಅವ್ರು ಮಾಡಬೇಕು. ಇವರೇ ಮಾಡಬೇಕು ಅವರೇ ಮಾಡಬೇಕು ಅನ್ನೋ ನಿಯಮ ಇಲ್ಲ. ಮೂರು ಕಾಲದಲ್ಲಿ ನಿಮ್ಗೆ ಹೇಳ್ತಾ ಇದ್ದೆ, ಎಷ್ಟೋ ಜನ ಮಕ್ಕಳು 10 ಜನ 12 ಜನ ಮಕ್ಕಳಿರ್ತಾಯಿದ್ರು. ಯಾರಾದರೂ ಒಬ್ಬರು ಗಯಾಶ್ರಾದ್ದ ಮಾಡಿದ್ರು ಸಹ ಪಿತೃಗಳಿಗೆ ನರಕದಿಂದ ಅವರು ಪಾರಾಗ್ತಾಯಿದ್ರು. ಎಲ್ಲರೂ ಹೋಗಿ ಮಾಡಬೇಕು ಅಂತಿಲ್ಲ, ಬಟ್ ಎಲ್ಲರೂ ಮಾಡಬೇಕಾಗಿರೋದು ಕರ್ತವ್ಯ. ಒಬ್ಬ ಒಂದು ಸಲ ಅನ್ನೋದು ತಂದೆ ತಾಯಿಗಳಿಗೆ ಗಯಾಶ್ರಾದ್ದವನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವಿಧಿತವಾಗಿದೆ, ಅದರಲ್ಲಿ ಅನುಮಾನವೇ ಇಲ್ಲ. ಯಾರಾದರೂ ಅಲ್ಲ ಗಯಾಕ್ಷೇತ್ರವೇ ಬೇರೆ, ಪ್ರಯಾಗ ಕ್ಷೇತ್ರವೇ ಬೇರೆ. ಗಯೇನಲ್ಲಿ ಒಂದು ಸಲ ಮಾಡಲೇಬೇಕು ಅಂತ ಅಕ್ಷರ ಯಾರು ಎಷ್ಟು ಜನ ಮಕ್ಕಳಿದ್ರು ಸಹ ಒಬ್ಬ ಮಗ ಹೋಗಿ ಮಾಡಿದ್ರು ಸಹ ಪಿತೃಗಳಿಗೆ ಅದರಿಂದ ನರಕದಿಂದ ಅವರು ಪಾರಾಗ್ತಾರೆ, ಮುಕ್ತರಾಗ್ತಾರೆ ಅಂತ ಹೇಳೋದ್ರಿಂದ ಅಲ್ಲಾಗ ಹಾಗಂದ ಗಯಾಶ್ರದಲ್ಲಿ ಶ್ರಾದ್ದ ಮಾಡಿದ್ಮೇಲೆ ಇಲ್ಲಿ ಬಂದು ಮಾಡಬಾರ್ದು ಅಂತ ಕಾಲಶ್ರಾದ್ದವನ್ನು ನಿಲ್ಲಿಸೋ ಹಾಗೆ ಇಲ್ಲ. ಕಾಲಶ್ರಾದ್ದವನ್ನು ಮಾಡಲೇಬೇಕು. ಆ ಜೀವಮಾನದಲ್ಲಿ ಒಂದು ಸಲ ಗಯಕ್ಷೇತ್ರಕ್ಕೆ ಹೋಗಿ ಶ್ರಾದ್ದವನ್ನು ಮಾಡಬೇಕಕ್ಕೆ ಅವನು ಅಪ್ಪಣೆ ಮಾಡಿದ್ದಾನೆ, ಆಜ್ಞೆ ಮಾಡಿದ್ದಾನೆ. ಇದೆ. ಈಗ ಒಂದ್ಸರಿ ಹೋಗಿ ಬಂದ್ಮೇಲೆ ಮತ್ತೆ ಇವಾಗ ಟ್ರಿಪ್ ಅಂತ ಹೋಗ್ತಾರೆ, ಅವಾಗೂ ಮಾಡ್ಲೇಬೇಕಾ? 10 ತಿಂಗಳು ಬಿಟ್ಕೊಂಡು ಹೋದ್ರೆ ಇನ್ನೊಂದ್ಸಲ ಗಯಾಶ್ರಾದ್ದವನ್ನು 10 ತಿಂಗಳಲ್ಲಿ 10 ತಿಂಗಳು ಗ್ಯಾಪ್ ಕೊಟ್ಟಿದ್ದಾರೆ. ಅದೇ ನೀವು ಬದರಿನಲ್ಲಿ ಹೋಗಿ ಪಿಂಡ ಪ್ರದಾನವನ್ನು ಮಾಡಿದ್ರೆ ನೀವು ಬೇರೆ ಯಾವುದೇ ಕ್ಷೇತ್ರಕ್ಕೆ ಹೋದ್ರೆ ತರ್ಪಣ ಕೊಟ್ಟರೆ ಸಾಕು, ಶ್ರಾದ್ದವನ್ನು ಮಾಡೋ ಅವಶ್ಯಕತೆ ಇಲ್ಲ. ಬದ್ರಿಲಿ ಮಾಡ್ಬಿಟ್ರೆ ಬ್ರಹ್ಮ ಕಪಾಲದಲ್ಲಿ ಪಿಂಡವನ್ನು ಪ್ರದಾನ ಮಾಡಿಬಿಟ್ರೆ ನೀವು ಎಲ್ಲೇ ಯಾವುದೇ ಕ್ಷೇತ್ರಕ್ಕೂ ಬರೀ ತರ್ಪಣ ಕೊಟ್ಟರೆ ಸಾಕು. ಅಂದ್ರೆ ಇವಾಗ ಅವ್ರು ಸತ್ತು 10 ತಿಂಗಳು ಒಳಗಡೆ ಇದು ಮಾಡ್ಬೇಕಾ? ಮತ್ತೆ ಯಾವಾಗಾದ್ರೂ ಆ ವರ್ಷ ಕ್ಷೇತ್ರ ಶ್ರಾದ್ದವೇ ಇಲ್ಲ, ಹೋದ ವರ್ಷ ಎಲ್ಲ ವರ್ಷ ಕಳೆದ ಮೇಲೆ ಹೋಗಿ ಮಾಡ್ಕೊಬಾರ್ದು. ವರ್ಷ ಕಳೆದ್ಮೇಲೆ ಅಂದ್ರೆ ಯಾವಾಗಾದ್ರೂ ಹೋಗ್ಬೋದಾ? ವರ್ಷ ಕಳೆದ್ಮೇಲೆ ಯಾವಾಗ ಬೇಕಾದ್ರೂ ಯಾವಾಗಾದ್ರೂ ಹೋಗ್ಬೋದು. ಅವ್ರ ಜೀವನದಲ್ಲಿ ಒಂದ್ಸಲ ಆದ್ರೂ ಹೋಗ್ಬಿಟ್ಟು ಮಾಡ್ಬೇಕು. ಆಮೇಲೆ ಗುರುಗಳೇ, ಅಸ್ಥಿ ವಿಸರ್ಜನೆ ಅಂತ ಬಂದಾಗ ಸರಿ ನಾವೆಲ್ಲ ಇಲ್ಲಿ ಇರ್ತೀವಿ, ಅಲ್ಲಿದ್ದವ್ರು ಗಂಗಾ ಕ್ಷೇತ್ರದಲ್ಲಿ ಇದ್ದವರು ಅಲ್ಲೆಲ್ಲ ಆ ಥರದಲ್ಲಿ ಅವ್ರು ಮಾಡಿಬಿಡ್ತಾರೆ. ಇಲ್ಲಿದ್ದವ್ರು ನಮಗೆ ಕಾವೇರಿನೋ ಅಲ್ಲೆಲ್ಲ ಮಾಡ್ತೀವಿ ಶ್ರೀರಂಗಪಟ್ಟಣದಲ್ಲಿ ತಿಟ್ಕೊಂಡು ಇರಲಿ. ಬಟ್ ಕೆಲವು ಎಲ್ಲ ಅಪೇಕ್ಷೆನೂ ಇರುತ್ತೆ, ಗಂಗೆಯಲ್ಲಿ ಮಾಡಬೇಕು ಅಂತಂದ್ಬಿಟ್ಟು ಅಪೇಕ್ಷೆ ಇದ್ದಾಗ ಹೇಗೆ ಮಾಡಬೇಕು, ಏನು ಅದರ ಒಂದು ಇಂಪಾರ್ಟೆನ್ಸ್ ಏನು, ಫಲಗಳೇನು ಗುರುಗಳು? ನೋಡಿ, ಅವನು ಅಸ್ಥಿ ವಿಸರ್ಜನೆ ಮಾಡುವಾಗ ಒಂದು ಶ್ಲೋಕ ಬರುತ್ತೆ, ಯಾವದಸ್ತಿ ಮನುಷ್ಯಾಣ ಗಂಗಾ ತೋಯೇಷು ತಿಷ್ಠತಿ ತಾವದ್ವರ್ಷ ಸಹಸ್ರಾಣಿ ಬ್ರಹ್ಮಲೋಕೆ ಮಹೀಯತೆ ವಿಷ್ಣುಲೋಕೆ ಮಹೀಯತೆ ರುದ್ರಲೋಕೆ ಮಹೀಯತೆ ಸ್ವರ್ಗಲೋಕೆ ಮಹೀಯತೆ. ಯಾವ ಮನುಷ್ಯನ ಅಸ್ಥಿಯು ಎಷ್ಟು ವರ್ಷಗಳ ಕಾಲ ಗಂಗೆಯಲ್ಲಿ ಇರುತ್ತದೆಯೋ ಅಷ್ಟು ವರ್ಷಗಳ ಕಾಲ ಅವನು ಬ್ರಹ್ಮಲೋಕ, ವಿಷ್ಣುಲೋಕ, ರುದ್ರಲೋಕ, ಸ್ವರ್ಗಲೋಕದಲ್ಲಿ ಇರ್ತಾನೆ ಅನ್ನೋದೇ ನಮ್ಮ ನಂಬಿಕೆ. ಆದರೆ ಗಂಗಾ ನದಿ ಅಂತಾನೆ ಅವನು ಪರ್ಟಿಕ್ಯುಲರ್ ಆಗಿ ಕಾಶಿ ಕ್ಷೇತ್ರದ ಬಗ್ಗೆ ಹೇಳಿಲ್ಲ. ಗಂಗೆ ಅಂದರೆ ನೀರು, ಅದು ತುಂಗೆ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ಎಲ್ಲಾದರೂ ಆಗಿರ್ಬೋದು. ಆದರೆ ಕಾಶಿನಲ್ಲಿರೋ ಗಂಗೆನಲ್ಲಿ ಅಸ್ಥಿಗಳೇನಾದ್ರು ಬಿದ್ದರೆ ಅದಕ್ಕೆ ಪುನರ್ಜನ್ಮವೇ ಇಲ್ಲ ಅಂತ ಹೇಳ್ತಾನೆ. ಅದು ಅಸ್ಥಿಯನ್ನು ಇಷ್ಟೇ ಬಿಡಬೇಕು. ಅಸ್ಥಿಗಳಿಗೆ ಸಂಖ್ಯೆ ಇಲ್ಲ. ಯಾವದಸ್ಥಿ ಒಂದು ಅಸ್ಥಿ ತಗೊಂಡೋಗಿ ಹಾಕಿದ್ರು ಸಾಕು. ಕ್ಷೇತ್ರದ ಮಹಿಮೆ ನೋಡಿ, ಕಾಶಿ ಕ್ಷೇತ್ರ ಇಡೀ ಭೂಮಂಡಲವೇ ಪ್ರಪಂಚವೇ ಪ್ರಳಯವಾದರೂ ಒಂದೇ ಒಂದು ಕ್ಷೇತ್ರ ಮಾತ್ರ ಹಾಗೆ ಉಳ್ಕೊಂಡಿರುತ್ತೆ. ಯಾವುದೊಂದೇ ಕಾಶಿ ಕ್ಷೇತ್ರ. ಕಾಶಿ ಕ್ಷೇತ್ರದಲ್ಲಿ ಹೋದವನಿಗೆ ಪುನರ್ಜನ್ಮವೇ ಇಲ್ಲ ಅನ್ನೋದು ನಮ್ಮ ಒಂದು ಪುರಾಣ ಪ್ರಸಿದ್ಧವಾದಂಥ ಒಂದು ಹೇಳಿಕೆ. ಇವತ್ತಿಗೂ ಸಹ ಎಷ್ಟೋ ಜನ ಕಾಶಿನಲ್ಲಿ ಸಾಯೋಕ್ಕೆ ಇಷ್ಟಪಡ್ತಾರೆ. ವಯಸ್ಸಾದಮೇಲೆ ಹೋದರೆ ಕಾಶಿನಲ್ಲಿ ಹೋಗ್ಬೇಕಪ್ಪ, ಅಲ್ಲೇ ಹೋಗಿ ಸೆಟ್ಲ್ ಆಗೋಣ, ಇನ್ನೊಂದು ತಿಂಗಳಿಗೂ 2 ತಿಂಗಳಿಗೂ 6 ತಿಂಗಳಿಗೂ ಹೊರಟೋಗ್ತೀನಿ ನಾನು ಅಂತ ಅಪೇಕ್ಷೆ ಪಟ್ಟು ನನಗೆ ತಿಳಿದವರು ಒಬ್ರು ಹೋಗಿದ್ರು. ಅವರೆಲ್ಲ ಅಲ್ಲೆಲ್ಲ ಇದೆಲ್ಲ ಮುಗಿಸ್ಕೊಂಡ್ಮೇಲೆ ಅಸ್ಥಿ ಅಲ್ಲ ಇಲ್ಲಿ ಬಂದು ಕರ್ಮ ಯಾರೋ ಅವರು ಅಣ್ಣನ ಮಗನೇ ಯಾರೊಬ್ರು ಮಾಡಿದ್ರು. ಅವ್ರನ್ನೇನು ಸಾಯ್ತೀನಿ ಅನ್ನೋವಾಗ ಒಂದು 6 ತಿಂಗಳ ಮುಂಚೆನೇ ನಾವು ಅಲ್ಲೋಗಿ ಸೆಟ್ಲ್ ಆಗೋದು, ರೂಮ್ ತೊಗೊಂಡು ಹೆಂಗಸರು ನಮ್ಮವರೇ. ಅವ್ರು ಹೋಗ್ಬಿಟ್ರು, ಮೊದಲನೇ ದಿವಸ 3ನೇ ದಿವಸ ಎಲ್ಲ ಮುಗಿಸ್ಕೊಂಡ್ಬಿಟ್ರು. ಮಿಕ್ಕಿದ ಕರ್ಮಗಳೆಲ್ಲ ಇಲ್ಲಿ ಬಂದು ಮಾಡಿದ್ರು. ಅಲ್ಲಿ ಯಾರು ಸಿಕ್ಕಲಿಲ್ಲ ಅಂತ ಇಲ್ಲಿ ಮಾಡಿದ್ರು. ಅದು ಬಿಡಿ, ನಿಮ್ಮ ತಾಯಿಯವ್ರದ್ದು ನಂಬರ್ 1 ನಾವು ಇತಿಹಾಸದಲ್ಲೇ ಕೇಳಿಲ್ಲ. ಯಾಕೆ ಅಂದರೆ ಇವ್ರ ತಾಯಿ ದಂಪತಿಗಳು ಹೋಗಿ ಅಲ್ಲಿ ದಂಪತಿ ಪೂಜೆ, ಆಮೇಲೆ ಗೋಪೂಜೆ, ಗೋದಾನ, ರುದ್ರಹೋಮ ಎಲ್ಲ ಏನೇನು ಕ್ಷೇತ್ರ ವಿಧಿ ಏನಿದೆ ಅಷ್ಟು ಮುಗಿಸಿ
ಇನ್ನೇನು ಬೆಂಗಳೂರು ಹೊರಡೋಗ್ಬೇಕು ರಾತ್ರಿ ಟ್ರೈನ್ಗೆ ಅನ್ನೋವಾಗ ಅಲ್ಲಿ ಪ್ರಾಣ ಹೊರಟೋಯ್ತು. ಅವರಿಗೆ ನೀವು ಶ್ರಾದ್ದ ಮಾಡೋ ಅವಶ್ಯಕತೆನೇ ಇಲ್ಲ, ಅಂಥ ಪುಣ್ಯ. ನಂಬರ್ 1 ಅಷ್ಟು ಅನಾಯಾಸವಾಗಿ ಅಷ್ಟು ಅವರು ಹೊಡಿತ. ನಾನು ಇವತ್ತಿಗೂ ನಾನು ನೆನೆಸ್ಕೊತೀನಿ ನಿಮ್ಮ ತಾಯಿಯವ್ರನ್ನ. ನಮ್ಮ ತಂದೆಯವರು ಹಾಗೆ ಸುಮ್ಮನೆ ಹೋಗಿ ಅಲ್ಲಿ ಹಾಲು ತೊಗೊಂಡು ಮನೆಗೆ ಕೊಟ್ಟಿದ್ದಾರೆ ತಂದು. ಕಾಫಿ ಮಾಡ್ತಾ ಇದ್ದಾರೆ ನಮ್ಮ ತಾಯಿ, ಕಾಫಿ ತಂದು ಕೊಟ್ಟರೆ ನಮ್ಮ ತಾಯಿ ತಂದ ಅಷ್ಟಿಲ್ಲ. ಅಲ್ಲೇ ಪೇಪರ್ ಓದ್ತಾ ಇದ್ದವ್ರು ಹಾಗೆ ಹೋಗ್ಬಿಟ್ಟಿದ್ದಾರೆ. ಅನಾಯಾಸವಾದ ಮರಣ, ನರಳ್ದೆ, ಒಂದು ಕಾಯಿಲೆ ಇಲ್ಲ, ಏನೂ ಇಲ್ಲ ಅವ್ರಿಗೆ. ಪಾಪ ಸ್ವಲ್ಪ ನಮ್ಮ ಬಗ್ಗೆ ಚಿಂತೆ ಇತ್ತು ಅವ್ರಿಗೆ, ಮಕ್ಕಳು ಹೇಗೋ ಏನೋ ಅಂತ ಅಷ್ಟೇ ಹೊತ್ತು ಕಾಯಿಲೆಗಳೆಲ್ಲ ಏನಿಲ್ಲ. ಅದೇ ಮಾನಸಿಕ ಕಾಯಿಲೆ ಆಗಿತ್ತು ಏನೋ ಗೊತ್ತಿಲ್ಲ. ಅಂಥ ಕೆಲವ್ರಿಗೆ ಅಂಥ ಅನಾಯಾಸವಾದ ಮರಣ ಬರೋದು ಎಲ್ಲೋ ಲಕ್ಷಕ್ಕೋ ಕೋಟಿಗೋ ಒಬ್ಬರಿಗೆ. ಅಂಥದ್ರಲ್ಲಿ ನಾನು ಕಂಡಂಥ ಪ್ರಪ್ರಥಮ ವ್ಯಕ್ತಿ ಅಂದರೆ ಇರ್ತಾರೆ. ಅದಕ್ಕೋಸ್ಕರ ಅಸ್ಥಿಯನ್ನು ಗಂಗೆಯಲ್ಲಿ ವಿಸರ್ಜನೆ ಮಾಡೋದೇ ಒಂದು ಪುಣ್ಯವಾದ ಕೆಲಸ. ಆದರೆ ಈಗಿನ ಕಾಲಕ್ಕೆ ನಿಮಗೆ ವಿಮಾನ ಇದೆ, ಎಲ್ಲ ಇದೆ. ಪೂರ್ವ ಕಾಲಕ್ಕೆ ಏನಿತ್ತು, ವಿಮಾನ ಇತ್ತಾ, ಟ್ರೈನಲ್ಲಿ ಹೋಗೋಕ್ಕಾಗ್ತಾ ಇತ್ತಾ? ಕಾಶಿ ಕ್ಷೇತ್ರ ಅನ್ನೋದು ಅಷ್ಟು ವಿಶೇಷ. 33 ಕೋಟಿ ದೇವತೆಗಳಿರುವಂಥ ಜಾಗ, ಆವಾಸ ಸ್ಥಾನ. 33 ಕೋಟಿ ದೇವಾನ ಅಂಥ ಕಾಶಿ ಕ್ಷೇತ್ರಕ್ಕೆ ನಾವು ಹೋಗೋದು ಒಂದು ಪುಣ್ಯವೇ. ಅದು ಮಹಾ ಸ್ಮಶಾನ ಅಂತಲೇ ಹೆಸರು ಅದಕ್ಕೆ. ಸಂಕಲ್ಪದಲ್ಲಿ ಮಹಾ ಸ್ಮಶಾನ ಅಂತ. ಕಾಶಿ ಕ್ಷೇತ್ರದ ದರ್ಶನ, ವಿಶ್ವನಾಥನ ಒಂದು ದರ್ಶನ, ಗಂಗಾ ಸ್ನಾನ, ಅಲ್ಲಿ ಪ್ರಾಣವಿಯೋಗ, ಇವೆಲ್ಲ ಪೂರ್ವ ಜನ್ಮದ ಸುಕೃತ ಇದ್ದರೆ ಮಾತ್ರ ಸಾಧ್ಯ ಹೊರತು ಇಲ್ಲ ಬೇರೆಯವ್ರಿಗೆ ಸಾಧ್ಯವೇ ಇಲ್ಲ. ಅನ್ನಷ್ಟು ಎಲ್ಲ ಅನುಕೂಲಗಳಿದ್ದರೂ ಸಹ ಲಭ್ಯ ಇರೋದಿಲ್ಲ. ಪುಣ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ರೇ ಕೆಲವೊಂದು ನಮಗೆ ಲಭ್ಯ ಆಗೋದು, ಅದರಿಂದ ಮುಕ್ತಿ ಸಿಗೋದೇ ಹೊರತು ಪುಣ್ಯ ಇಲ್ಲ ಅಂದರೆ ನಮಗೆ ಮನುಷ್ಯ ಜನ್ಮವೇ ಬರ್ತಾ ಇರಲಿಲ್ಲ. ಮನುಷ್ಯ ಜನ್ಮಕ್ಕೆ ಎಷ್ಟು ಹೇಳಿದಾನೆ, ತಪಸ್ಸಿನಿಂದ ಪುಣ್ಯ ಫಲದಿಂದ ಮಾತ್ರ ಮನುಷ್ಯ ಜನ್ಮ ಪ್ರಾಪ್ತಿ. ಯಾವುದೋ ಜನ್ಮ ಮಾಡಿದಂಥ ತಪಸ್ಸಿಂದ ಪುಣ್ಯ ಫಲದಿಂದ ಮನುಷ್ಯ ಜನ್ಮ ಸಿಕ್ಕಿದೆ. ಅದನ್ನು ನಾವು ಅರ್ಥ ಮಾಡ್ಕೊತಾ ಇದ್ದೀವಿ, ನಮಗೆ ಅದರ ಪ್ರಾಮುಖ್ಯತೆ ಗೊತ್ತಿಲ್ಲ. ಅಯ್ಯೋ ಏನು ಎಷ್ಟೋ ಜನ ಕೋಟ್ಯಾಂತರ ಜನ ಇದ್ದಾರೆ, ನಾವು ಒಬ್ಬರು ಅಂದ್ಕೊಂಡು ಸಾಧಾರಣವಾಗಿ ಸಾಮಾನ್ಯವಾಗಿ ನಾವು ಜೀವನವನ್ನು ಸಾಗಿಸ್ತಾ ಇದ್ದೀವಿ ಹೊರತು ಆ ಜೀವನದ ಒಂದು ಉದ್ದೇಶ ಏನು. ವ್ಯಾಸರು ಹೇಳ್ತಾರೆ ಮಹಾಭಾರತದಲ್ಲಿ, ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಗಳಿದೆ. ನೀನು ಧರ್ಮವಾಗಿದ್ದರೆ ಸಾಕಂತೆ, ಅರ್ಥ ಕಾಮ ಮೋಕ್ಷ ಅದಾಗದೇ ಪ್ರಾಪ್ತಿಯಾಗುತ್ತೆ. ನಿಮಗೆಲ್ಲ ಸಾಧ್ಯ, ಧರ್ಮವಾಗಿರೋದನ್ನೇ ಕಷ್ಟ. ಧರ್ಮವಾಗಿದ್ದರೆ ಅದಾಗದೇ ಧನ ಪ್ರಾಪ್ತಿ, ಅವನ ಇಷ್ಟಾರ್ಥಿಗಳು ನೆರವೇರುತ್ತೆ, ಮೋಕ್ಷವೂ ಪ್ರಾಪ್ತಿಯಾಗುತ್ತೆ. ಅದ ಕಾರಣ ಅಂಥ ಒಂದು ಈ ವಿಷಯಗಳೆಲ್ಲ ನಾವು ಯಾಕೆ ಜನತೆಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯಗಳಿವೆಲ್ಲ ಸಾಮಾನ್ಯವಾದ ವಿಷಯಗಳೇ. ಆದರೆ ಏನಪ್ಪ ಪುನರಾವೃತ್ತಿ ಇವೆಲ್ಲ ಅಷ್ಟೇ. ಶಂಕರ್ ಅವರಿಂದ ನಾವು ಇವೆಲ್ಲ ಒಂದು ಪುನಃ ಅದ್ರ ಬಗ್ಗೆ ಚರ್ಚೆ ಮಾಡೋವಂಥ, ತಿಳ್ಕೊಳ್ಳೋ ಅಂಥ ವಿಚಾರ ಮಾಡೋವಂಥ ಅವಕಾಶ ನಮಗೆ ಸಿಕ್ಕಿದೆ. ಅವರಿಂದ ನಮಗೆ ಇಂಥ ಒಂದು ವಿಷಯಗಳನ್ನು ನಿಮ್ಮ ಎದುರುಗಡೆ ಚರ್ಚೆ ಮಾಡುವಂಥ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. ಇಲ್ಲ, ಈ ವಿಷಯ ಎಲ್ಲ ಹೇಳಕ್ಕೆ ಎಲ್ಲರೂ ಸಮರ್ಥರಲ್ಲ. ಎಲ್ಲರೂ ಸಮರ್ಥರಲ್ಲ. ನೀವು ಹೇಳಲ್ಲ, ನಿಮಗೆ ಎಷ್ಟು ಇದು ಮಾಡಿರ. ಜೊತೆಗೆ ನಿಮ್ಮಂಥವ್ರು ನಿಜ ಹೇಳ್ತೀನಿ, ಆ ಒಂದು ಸಮಾಜ ಸೇವೆ ಅಂತ ಹೇಳಿದ್ರೆ ಎಷ್ಟು ನಡೀತಾ ಇದೆ ಆ್ಯಕ್ಚುಲಾಗಿ. ಹೇಳಲ್ಲ, ಒಂದು ಇಷ್ಟು ಮಾಡಿಸ್ಬೇಕಾದ್ರೆ ಯಾರು 10 ರೂಪಾಯಿ ಇಟ್ಟರು ಯಾಕೆ ಇಟ್ರಿ ಅಂತ ಕೇಳಲ್ಲ, 1000 ರೂಪಾಯಿ ಇಟ್ಟರು ಕೇಳಲ್ಲ. ಅದಲ್ಲ ನನ್ನ ಕರ್ತವ್ಯ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಹೋಗ್ತಾರೆ. ನಿಮ್ಮಂಥವ್ರ ಒಂದು ನೆಲದಿಂದ ನಾವು ಇರೋದು ನಮಗೂ ಒಂದು ತುಂಬ ಒಂದು. ಅದೇ ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಯಾರನ್ನೇ ಆಗಲಿ ನಾವು ಇಷ್ಟೇ ಕೊಟ್ಟರೆ ದುಡ್ಡು ಮಾಡಿಸ್ತೀವಿ ಅನ್ನೋದು ನಮ್ಮ ಇದರಲ್ಲೇ ಇಲ್ಲ. ಇಷ್ಟಾಗುತ್ತೆ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕೊಡಿ ಮಾಡಿಸ್ತೀವಿ ಅಂತ ಹೇಳಿದ್ವಿ ಹೊರತು ಯಾರನ್ನೂ ಹಿಂಸೆ ಮಾಡಿ ನಾವು ಇಷ್ಟು ತೊಗೊಂಡು ಕೊಟ್ರೇ ಮಾಡಿಸೋದು, ಮಾಡಿಸಲ್ಲ ಅನ್ನೋದು 99 ಭಾಗ ಇಲ್ಲ. 1% 100ಕ್ಕೆ 100 ಒಂದು ಸುಳ್ಳಾಗುತ್ತೆ. ಎಲ್ಲೋ ಕೆಲವು ಕಡೆ ಕೇಳಿರ್ತೀವಿ. ಆದರೆ ಆದಷ್ಟು ಯಾರಿಗೂ ಹಿಂಸೆ ಮಾಡಿಲ್ಲ, ತೊಂದರೆ ಮಾಡಿಲ್ಲ, ಅಷ್ಟೇ, ಅಷ್ಟು ಮಾತ್ರ ಹೇಳ್ತೀವಿ.